ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ. ಈ ದಿನ 25ನೇ ತಾರೀಕು 2ನೇ ತಿಂಗಳು 2019ನೇ ಇಸ್ವಿಯಲ್ಲಿದ್ದೀವಿ. ಪಂಚಮಿ ತಿಥಿ ಈ ದಿನ ಸೋಮವಾರ. ನಿತ್ಯ ನಕ್ಷತ್ರ ಬಂದು ಈ ದಿನ ವಿಶಾಖ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ. ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಹೆಮ್ಗಂಟು ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ. ಈ ದಿನದ ರಾಹುಕಾಲ ಬಂದು ಬೆಳಗಿನ ಜಾವ ಅಂದರೆ 8 ಗಂಟೆ 9 ನಿಮಿಷಕ್ಕೆ ಪ್ರಾರಂಭ ಆಗಿ 9 ಗಂಟೆ 38 ನಿಮಿಷದವರೆಗೂ ಸಹ ಇರುತ್ತೆ. ಇನ್ನು ಅದೇ ರೀತಿ ಹೆಮ್ಗಂಟು ಸಹ ಈ ದಿನ ಬೆಳಗ್ಗೆ 11 ಗಂಟೆ 7 ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೂ ಸಹ ಇರುತ್ತೆ. ರಾಹುಕಾಲ ಮತ್ತು ಹೆಮ್ಗಂಟು ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಈ ದಿನ ಪ್ರಾರಂಭವನ್ನು ಮಾಡಬಹುದಾಗಿದೆ. ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲ ಬಗ್ಗೆನೂ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗಂತೂ ಈ ದಿನ ನಿಮ್ಮ ಮನೋಕಾಮನೆಗಳು ಸಹ ಈ ದಿನ ಯಶಸ್ವಿಯಾಗಿ ಒಂದು ನಿಗಾಯಿಸುವಂಥದ್ದು, ಅದು ಭಾಗವಹಿಸುವಂಥದ್ದು ಯಾವುದೇ ಕೆಲಸಗಳು ಆಗ್ಬೋದು. ಒಂದು ಕೆಲಸದಲ್ಲಿ ಅಂದ್ಕೊಂಡಿರೋ ಕೆಲಸಗಳು ಸಹ ಇದನ್ನು ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಇರ್ತೀರ. ಈ ದಿನ ಇನ್ನು ಪರಿಶ್ರಮದಿಂದ ನಿರೀಕ್ಷಿತ ರೀತಿಯಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಕೆಲಸಗಳು ಸಹ ಈ ದಿನ ಮಾಡುವಂಥ ಪ್ರಯತ್ನದಲ್ಲಿ ಇರ್ತೀರ. ಒಟ್ಟಾರೆ ಈ ದಿನ ಯಾವುದೇ ಕೆಲಸ ಆಗ್ಬೋದು, ಮನೋಕಾಮನೆಗಳು ಸಹ ನೀಗುವಂಥದ್ದು ಇರುತ್ತೆ. ಯಾವುದೇ ಕೆಲಸಗಳು ಆಗ್ಬೋದು, ಅಂದ್ಕೊಂಡಿರೋ ಕೆಲಸಗಳು ಸಹ ಈ ದಿನ ಸರಾಗವಾಗಿ ಆಗಲಿಕ್ಕಿರುತ್ತೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೋದು. ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಈ ದಿನ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಸಮಸ್ಯೆ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ. ಇನ್ನು ವೃಷಭ ರಾಶಿ. ಈ ದಿನ ವೃಷಭ ರಾಶಿಯವರಿಗಂತೂ ನಿಮ್ಮ ಮನೋಧೈರ್ಯದಿಂದ ಯಾವುದೋ ಒಂದು ಕೆಲಸಗಳು ಕೆಡ ಆಗುವಂಥದ್ದು ಅಥವಾ ಬೇರೆ ಒಂದು ವಿಚಾರದಲ್ಲಿ ಆಗ್ಬೋದು, ಅನ್ಯರ ಒಂದು ಮಾತುಗಳನ್ನು ಮನಸ್ಸಿಗೆ ಹಾಕ್ಕೊಂಡು ಬೇಜಾರು ಮಾಡಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆದಷ್ಟು ಅಂತಹ ವಿಚಾರದಿಂದ ದೂರ ಸರಿಯೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆಗೆ ತಾಳ್ಮೆಯಿಂದ ಸ್ವಲ್ಪ ಇರಬೇಕಾಗುತ್ತೆ. ವಿನಾಕಾರಣ ಯಾರೋ ಒಂದು ಕಿರಿಕಿರಿ ಮಾಡ್ತಾರೆ, ಅದನ್ನು ತಲೆಗೆ ಹಾಕ್ಕೊಂಡು ಕಿರಿಕಿರಿ ಮಾಡ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಆದಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಂಥ ವಿಚಾರದಲ್ಲಿ. ಇನ್ನು ಕೆಲವರಿಗಂತೂ ಆರೋಗ್ಯದ ವಿಚಾರದಲ್ಲಂತೂ ಏನಾದರೂ ಆರೋಗ್ಯದಲ್ಲಿ ಕಿರಿಕಿರಿ ಆಗಿರುವಂಥವ್ರಿಗೂ ಸಹ ಆರೋಗ್ಯ ಸುಧಾರಿಸುವಂಥದ್ದು ಕಂಡುಬರುತ್ತೆ ಈ ದಿನ. ಇನ್ನು ಕೆಲವರಿಗೆ ಹಣದ ವಿಚಾರದಲ್ಲಿ ನೀರಿನಂತೆ ಅಂದರೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಸಹ ಆಗುವಂಥ ಸಾಧ್ಯತೆ ಕಂಡುಬರುವಂಥದ್ದು ಇರುತ್ತೆ ಈ ದಿನ. ದಿನ ಆದಷ್ಟು ಸಹ ಆಂಜನೇಯನ ಸ್ಮರಣೆ, ಹನುಮಂತನ ಆರಾಧನೆ, ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡುವಂಥದ್ದು ಬಹಳ ಸೂಕ್ತ ಈ ದಿನ. ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ಅನೇಕ ರೀತಿಯ ಅಡೆತಡೆಗಳು ಉಂಟಾಗುವಂಥದ್ದು ಈ ದಿನ ಕಂಡುಬರುತ್ತೆ. ಯಾವುದೇ ಕೆಲಸ ಆಗ್ಬೋದು, ಪ್ರಾರಂಭದಲ್ಲೇ ಕಿರಿಕಿರಿ ಅಥವಾ ಯಾವುದೋ ಕೆಲಸಗಳು ಆಗುವಂಥ ಕೆಲಸಗಳು ಸಹ ನಿಂತು ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ. ಇನ್ನು ಅದ್ರ ಜೊತೆಗೆ ನೀವು ಕಚೇರಿಯಲ್ಲಿ ಸಹ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಹ ಈ ದಿನ ಸರ್ಕಾರಿ ಕೆಲಸ ಆಗ್ಬೋದು, ಏನೋ ಸಿಗುವಂಥ ಸವಲತ್ತುಗಳು ಸಹ ಈ ದಿನ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ. ಪ್ರಾರಂಭದಲ್ಲೇ ಅಷ್ಟೇ ಸ್ವಲ್ಪ ಕಿರಿಕಿರಿ, ಕೆಲಸದಲ್ಲಿ ವಿಘ್ನಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥದ್ದು ಈ ದಿನ ಕಂಡುಬರುತ್ತೆ. ಈ ದಿನ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಗಣಪತಿ ಹನುಮಂತನ ಆರಾಧನೆ. ಯಾಕಂದರೆ ಗಣಪತಿಯ ವಿಘ್ನ ನಿವಾರಕನಾದಂತಹದ್ದು ಗಣಪತಿ ಮತ್ತು ಹನುಮಂತನ ಆರಾಧನೆ ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆಯಿಂದ ವಹಿಸೋದು ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ದುಡ್ಡು ಕೊಡುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ವ್ಯವಹಾರವನ್ನು ಇಟ್ಕೊಳ್ಳುವಂಥವ್ರಂತೂ ಬಹಳ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಇರಬೇಕಾಗುತ್ತೆ. ಇನ್ನು ಕೆಲವರಿಗಂತೂ ಸ್ಥಿರ ಆಸ್ತಿಯ ವಿಚಾರದಲ್ಲಿ ಕೊಂಡುಕೊಳ್ಳುವಂಥದ್ದು, ಏನಾದರೂ ಸ್ಥಿರ ಆಸ್ತಿ ಅಂದರೆ ಜಮೀನಾಗ್ಬೋದು ಅಥವಾ ಮನೆ ವಿಚಾರದಲ್ಲಿ ಖರೀದಿ ಮಾಡುವಂಥ ಪ್ರಯತ್ನದಲ್ಲಿ ಇದನ್ನ ಇರ್ತೀರ. ಇನ್ನು ಕೆಲವರಿಗಂತೂ ಮನೆಯ ಹಿರಿಯರ ಆರೋಗ್ಯದ ವಿಚಾರದಲ್ಲಿಯೂ ಸಹ ಒಂದು ಸುಧಾರಿಸುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ ಈ ದಿನ. ಯಾವುದೇ ಆರೋಗ್ಯದಲ್ಲಿ ಅಷ್ಟಾಗಿ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೋಬಹುದು, ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಇದನ್ನ ಬಹಳ ಸೂಕ್ತ. ಇನ್ನು ಅದ್ರ ಜೊತೆಗೆ ಆರೋಗ್ಯ ಇನ್ನಷ್ಟು ಶುಭ ಫಲವನ್ನು ಕೊಟ್ಟು ಆರೋಗ್ಯ ಕಾಪಾಡಿಕೊಳ್ಳಿ ಅಂಥೇಳಿ ಈಶ್ವರನ ಸ್ಮರಣೆ ಅಥವಾ ಈಶ್ವರನ ಅಷ್ಟೋತ್ತರವನ್ನು ಸಹ ಈ ದಿನ ಹೇಳ್ಕೊಳ್ಬಹುದಾಗಿದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗಂತೂ ಈ ದಿನ ವ್ಯಾಪಾರದಲ್ಲಿ ಇರುವಂಥವ್ರಿಗಂತೂ ಅಧಿಕವಾದಂಥ ಲಾಭ ಇದ್ದೇ ಇರುತ್ತೆ. ಯಾವುದೇ ರೀತಿಯಾದಂಥ ನಷ್ಟ ಉಂಟಾಗುವಂಥ ಸಾಧ್ಯತೆ ಯಾವುದು ಇಲ್ಲ ಈ ದಿನ. ಇನ್ನು ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಸ್ಯೆಗಳು ಸಹ ಹೆಚ್ಚು ಕಾಡುವಂಥದ್ದಿರುತ್ತೆ. ಏನಾದರೂ ಕೋರ್ಟು ಕಚೇರಿ ಸಮಸ್ಯೆ ಆಗಬಹುದು, ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂತಹದ್ದು ವಿಚಾರದಲ್ಲಿ ಕಿರಿಕಿರಿ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಆದಷ್ಟು ಕಡಿಮೆ ಖರ್ಚು ಮಾಡೋದು ಒಳ್ಳೆಯದು. ಯಾಕಂದರೆ ಖರ್ಚುಗಳು ಜಾಸ್ತಿ ಉಂಟಾಗುವಂಥದ್ದು ಇರುತ್ತೆ, ಅಥವಾ ಬೇಡವಾದಂಥದ್ದು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಒಂದ್ರ ಮೇಲೆ ಒಂದು ಖರ್ಚು ಬರುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಥದ್ದು ಸಮಸ್ಯೆ ಇರೋದ್ರಿಂದ ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು, ಅಥವಾ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಅಷ್ಟೋತ್ತರವನ್ನು ಸಹ
ಬೆಳಗ್ಗೆನೇ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಳ್ಳಿ, ಸಮಸ್ಯೆಗಳು ಸಹ ಯಾವುದೇ ಬಂದ್ರೂ ನಿಭಾಯಿಸುವಂಥ ಶಕ್ತಿ ಬರಲಿಕ್ಕೆ ದಿನ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗಂತೂ ಈ ದಿನ ಜವಾಬ್ದಾರಿಗಳು ನಿಭಾಯಿಸುವಂಥದ್ದು ಇರುತ್ತೆ. ಹೆಚ್ಚಿನ ಮಟ್ಟಿಗೆ ಜವಾಬ್ದಾರಿ ಇರುತ್ತೆ, ಪ್ರತಿದಿನ ಇದ್ದೇ ಇರುತ್ತೆ ಕೆಲಸ, ಅದರಲ್ಲಿ ಈ ದಿನ ಹೆಚ್ಚಿನ ಮಟ್ಟಿಗೆ ಕೆಲಸದಲ್ಲಿ ಮಗ್ನರಾಗ್ತೀರಾ. ಇನ್ನು ಕೆಲವರಿಗಂತೂ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಇದ್ದರೂ ಸಹ ಸ್ವಲ್ಪ ಬಹುತೇಕ ಕನಸುಗಳು ಸಹ ನನಸಾಗುವಂಥದ್ದು ಇರುತ್ತೆ. ಯಾವುದೇ ಕೆಲಸಗಳಾಗ್ಬೋದು, ಅಂದ್ಕೊಂಡಿರೋ ಕೆಲಸಗಳು ಸಹ ಸರಾಗವಾಗಿ ನಡ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ದುರ್ಗಾದೇವಿ ಪ್ರಾರ್ಥನೆ ಅಷ್ಟೋತ್ತರ ಹೇಳ್ಕೊಳ್ಳೋದು ಬಹಳ ಸೂಕ್ತ ಈ ದಿನ. ಇನ್ನು ತುಲಾರಾಶಿಯವರಿಗಂತೂ ಕೈಗೊಂಡಂತಹ ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ, ಆದರೆ ವಾದ ವಿವಾದಗಳ ಬಗ್ಗೆ ಸ್ವಲ್ಪ ಗಮನ ನೀಡದಿರ ಇರಿ. ಯಾಕಂದರೆ ಏನಾದರೂ ಕಿರಿಕಿರಿ ಸಮಸ್ಯೆಗಳು ನಡೀತಾ ಇರುತ್ತೆ, ಅದರಲ್ಲಿ ನೀವು ಹೋಗಿ ಸಮಸ್ಯೆ ಇನ್ನಷ್ಟು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಬಹಳ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನು ಕೆಲಸ ಕಾರ್ಯಗಳಲ್ಲಿ ಒಂದು ಬೇಗ ಮಾಡಿ ಮುಗಿಸೋಣ ಅಂತ ಹೇಳಿ ಅವಸರದಿಂದ ಮಾಡಿ ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥದ್ದು ಇರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ತಾಳ್ಮೆಯಿಂದ ಈ ದಿನ ವ್ಯವಹಾರವನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದರೆ ವಿನಾಕಾರಣ ಟೆನ್ಷನ್ ತೊಗೊಂಡು ಏನೇ ವ್ಯವಹಾರ ಮಾಡಿದ್ರೂ ಅದು ನಿಮಗೆ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ದೇವಸ್ಥಾನ ಸಮೀಪ ಇತ್ತು ಅಂದರೆ ಹೋಗಿ ದರ್ಶನವನ್ನು ನೀಡಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ನೋಡಿ, ದಿಢೀರಂಥ ದೂರದ ಪ್ರಯಾಣ ಹಮ್ಮಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂದ್ಕೊಂಡಿರೋದಿಲ್ಲ, ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಯಾವುದೋ ಕೆಲಸದ ವಿಚಾರದಲ್ಲೋ ಅಥವಾ ಇನ್ಯಾವುದೋ ಒಂದು ವಿಚಾರದಲ್ಲಿ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವ್ರಿಗಂತೆ ಆದಷ್ಟು ಸಾಕಷ್ಟು ಒತ್ತಡಗಳು ಸಹ ಉಂಟಾಗುವಂಥದ್ದು ಇರುತ್ತೆ ಕೆಲಸದಲ್ಲಿ. ಯಾಕಂತ ಹೇಳಿದ್ರೆ ಸೋಮವಾರ ನೆನೆ ಎಲ್ಲ ರಜೆ ಇತ್ತು, ಸೋಮವಾರ ಅಂತ ಹೇಳಿದ ತಕ್ಷಣವೇ ಕೆಲಸ ಇದ್ದೇ ಇರುತ್ತೆ, ಅದರ ಜೊತೆಗೆ ಒತ್ತಡನೂ ಇರುತ್ತೆ ಕೆಲಸದ್ದು. ಇನ್ನು ಕೆಲವರಿಗಂತೂ ಸ್ವಲ್ಪ ಆದಷ್ಟು ಸಹ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಹನುಮಾನ್ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಮಗ್ನರಾಗುವಂಥ ಸಾಧ್ಯತೆಯೂ ಕಂಡುಬರುತ್ತೆ. ಇನ್ನು ಧನುರಾಶಿಯವರೆಗಂತೂ ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕಿರಿಕಿರಿ, ನೋಡಿ ಜೊತೆಲೇ ಇರ್ತಾರೆ, ಏನಾದರೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ನಂಬಿರೋಂಥ ವ್ಯಕ್ತಿನೇ ಸಮಸ್ಯೆಗಳು ತಂದಾಗ ಇಲ್ಲ ಒಂದು ಕಡೆ ಬೇಜಾರಾಗುವಂಥ ಸಾಧ್ಯತೆ ಭಾಳಷ್ಟು ಕಂಡುಬರುತ್ತೆ ಕೆಲವರಿಗೆ. ಇನ್ನು ಉದ್ಯೋಗದಲ್ಲಿ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೂ ಒಂದು ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ಒತ್ತಡವಿರುವಂಥದ್ದು ನಾವು ಕಾಣಬಹುದು. ಯಾಕಂತ ಹೇಳಿದ್ರೆ ಕೆಲಸ ಅಂತ ಹೇಳಿದ್ರೆ ಸಮಸ್ಯೆಗಳನ್ನು ಎದುರಿಸುವಂಥ ಮನೋಧೈರ್ಯ ನಿಮ್ಮದಾಗಬೇಕಾಗುತ್ತೆ ಈ ದಿನ. ಇನ್ನು ಪರಿಹಾರ ಅಂತ ನಾವು ನೋಡೋಕೆ ಹೋದರೆ ಗುರು ಪ್ರಾರ್ಥನೆ, ಗುರು ದತ್ತಾತ್ರೇಯ ದೇವಸ್ಥಾನ ಏನಾದರೂ ಇದ್ದರೆ ಅಥವಾ ರಾಘವೇಂದ್ರನ ಪ್ರಾರ್ಥನೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ದಿನ. ಇನ್ನು ಮಕರ ರಾಶಿಯವರಿಗಂತೂ ಇದನ್ನು ಯಾವುದೇ ಕೆಲಸ ಮಾಡಲು ಹೋದರೂ ಸಹ ಅರ್ಧಕ್ಕೆ ಎಲ್ಲೋ ಒಂದು ಕಡೆ 108 ವಿಘ್ನಗಳು ಬರುವಂಥದ್ದು ಇರುತ್ತೆ. ಮಾಡ್ತಾ ಇರ್ತೀರ, ಒಂದು ಅರ್ಧ ಆಗಿರುತ್ತೆ ಕೆಲಸ, ಅದಕ್ಕೆ ಏನಾದರೂ ಅಡೆತಡೆಗಳು ಮನೆ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಂಥ ವಿಚಾರ ಅಥವಾ ಕೆಲಸದ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವುದೇ ಆಗಬಹುದು, ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ಅದರ ಜೊತೆಗೆ ಕೆಲಸದ ಒತ್ತಡ ಒಂದು ಕಡೆ ಇದ್ದರೆ ಲೇವಾದೇವಿ ವ್ಯವಹಾರದಲ್ಲಿರುವಂಥವ್ರಿಗೆ ಎಚ್ಚರಿಕೆ ಆಗುತ್ತೆ. ಲೇವಾದೇವಿ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಅದು ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ಕೆಲವೊಂದು ಬಡ್ಡಿ ವ್ಯವಹಾರವನ್ನು ಮಾಡುವಂಥವ್ರಿಗಾಗ್ಬೋದು, ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ, ಎಚ್ಚರಿಕೆ ಅಗತ್ಯ ಇದೆ. ಒಟ್ಟಾರೆ ಈ ದಿನ ಲಕ್ಷ್ಮೀ ಕುಬೇರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ. ಇನ್ನು ಕುಂಭರಾಶಿಯವರಿಗಂತೂ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಮಂದಗತವಾಗಿ ನಿಧಾನ ಅಂತ ಹೇಳ್ತೀವಿ. ಮಂದ ಅಂತ ಹೇಳಿದ್ರೆ ಕೆಲಸಗಳು ಅಂದ್ಕೊಂಡ ರೀತಿಯಲ್ಲಿ ಬೇಗ ಆಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ರೆ ಆಗೋದಿಲ್ಲ. ಯಾವುದೇ ಸರ್ಕಾರಿ ಕೆಲಸ ಆಗ್ಬೋದು ಅಥವಾ ಒಂದು ಚಿಕ್ಕದಾದಂಥ ಸ್ವಂತ ಕೆಲಸದಲ್ಲಿ ಆಗ್ಬೋದು, ಬೇಗ ಆಗುವಂಥದ್ದು ಕಡಿಮೆ ಇರುತ್ತೆ, ಆದರೂ ಕೆಲಸ ಮಾಡಿ ಮುಗಿಸ್ತೀರ ಈ ದಿನ. ಇನ್ನು ಕೆಲವರಿಗಂತೂ ಮನೆಯಲ್ಲಿ ಮದುವೆ ವಿಚಾರದಲ್ಲಿ ಮಾತುಕತೆ ಮಾಡಿಕೊಳ್ಳುವಂಥದ್ದು ಮದುವೆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೂ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ. ಒಟ್ಟಾರೆ ದುರ್ಗಾದೇವಿ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಕಾತ್ಯಾಯಿನಿ ಅಂತ ಹೇಳಿದ್ರೆ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಗೆಹರಿಯುತ್ತೆ. ಕಾತ್ಯಾಯಿನಿ ದೇವಿಯ ಅಷ್ಟೋತ್ತರ ದೇವಸ್ಥಾನ ಇರೋದು ಸಮೀಪ ಕಷ್ಟ ಇರುತ್ತೆ, ಅದು ದೇವಸ್ಥಾನ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕಾತ್ಯಾಯಿನಿ ದೇವಿಯ ಪ್ರಾರ್ಥನೆ ಮಂತ್ರವನ್ನು ಹೇಳಿಕೊಳ್ಳಬಹುದಾಗಿದೆ. ಇನ್ನು ಅದ್ರ ಜೊತೆಗೆ ಮೀನ ರಾಶಿಯವರಿಗಂತೂ ಕೆಲವು ವ್ಯಕ್ತಿಗಳಿಗಂತೂ ಕೋರ್ಟು ಕಚೇರಿ ಸಮಸ್ಯೆಯಲ್ಲಿ ಹೆಚ್ಚಿನ ಅನುಕೂಲ ಕಂಡು ಬರುವಂಥದ್ದು ಇರುತ್ತೆ. ಏನಾದರೂ ಜಮೀನು ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾದಂಥ ವಿಚಾರದಲ್ಲಿ ಏನಾದರೂ ಕೋರ್ಟಿಂದ ಏನಾದರೂ ಇದ್ದರೆ ಖಂಡಿತ ಇದನ್ನು ಒಳ್ಳೆಯ ಫಲವನ್ನು ನೋಡಬಹುದಾಗಿದೆ. ಇನ್ನು ಕೆಲವರಿಗಂತೂ ಕೆಲಸದ ವಿಚಾರದಲ್ಲಿ ದೂರದ ಪ್ರಯಾಣ ಉಂಟಾಗುವಂಥದ್ದು ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ. ಇಲ್ಲೋ ಆರೋಗ್ಯ ಎಲ್ಲ ರೀತಿ ಸರಿ ಇದೆ ಅಂತ ಅಂದ್ಕೊಂಡ್ರೆ ಆರೋಗ್ಯ ಇಲ್ಲ ಒಂದು ಕೈ ಕೊಡುವಂಥದ್ದು ಇರುತ್ತೆ ಮೀನ ರಾಶಿಯವರಿಗೆ. ಈಗಾಗಲೇ ಅನಾರೋಗ್ಯದಲ್ಲಿರುವಂಥವರು ಬಹಳ ಎಚ್ಚರಿಕೆಯಿಂದ ಆರೋಗ್ಯ ಬಗ್ಗೆ ಗಮನ ನೀಡಬೇಕಾಗುತ್ತೆ. ಒಟ್ಟಾರೆ ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಉರ್ವ ರುಕಮಿವ ಬಂಧನ ಮೃತ್ಯೋರ್ಮುಕ್ಷ್ಯಮಾಮೃತಾತ್ ಅನ್ನುವಂಥ ಮಂತ್ರವನ್ನು ಸಹ ಈ ದಿನ ಹೇಳ್ಕೊಳ್ಳಿ, ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ. ಇನ್ನು 12 ರಾಶಿಯ ಫಲಾನುಫಲ ಬಗ್ಗೆ ತಿಳ್ಕೊಂಡ್ರಿ. ಸೋಮವಾರ ಪಂಚಮಿ ತಿಥಿ ವಿಶಾಖ ನಕ್ಷತ್ರ ಕಾಂಬಿನೇಷನ್ಸ್ ಇದೆ, ಬಹಳ ಚೆನ್ನಾಗಿದೆ. ಹಾಗಾಗಿ ಸಾಧ್ಯವಾದಷ್ಟು ಈಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ದಿನ. ಹರೇ ಶ್ರೀನಿವಾಸ.